ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ನಂದು ರೆಗ್ಯುಲರ್ ಆಗಿ ಮಾರ್ಕೆಟಿಂಗ್ ಹೆಂಗಿದೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಮಗೆ ಡೈಲಿ ರೆಗ್ಯುಲರ್ ಆಗಿ ಮಾರ್ಕೆಟಿಂಗ್ ಹೆಂಗೆ ಹೋಗ್ತಾ ಇದೆ ಅಂತ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಪ್ಯಾಕಿಂಗ್ ಅಂತೂ ನಡೀತಾ ಇದೆ ಚೆನ್ನಾಗಿ. ಹೀಗೆ ನಮ್ಮದು ಡೈಲಿ ಪ್ಯಾಕಿಂಗ್ ಇರುತ್ತೆ. ಸೊ ಇದನ್ನು ನಿಮ್ಗೆ ತೋರಿಸ್ಬೇಕಂತ ಎವ್ರಿ ಡೇ ಅಪ್ಡೇಟ್ ಹೆಂಗೆ ಕೊಡೋದು ಅನ್ಕೊತಾ ಇದ್ದೀನಿ. ಸೊ ಇವತ್ತು ಅಪ್ಡೇಟ್ ಈ ಥರ ಇದೆ. ಆಮೇಲೆ ಇನ್ನೊಂದು ವಿಷಯ ನಾನು ಮಾತಾಡಬೇಕು ಅಂದ್ಕೊಂಡಿರೋದು, ಕೋಕೋಪೀಟ್ ಮಿಲ್ಕಿ ಮಶ್ರೂಮ್ ಬೆಳಿಬೇಕು ಅನ್ನೋರಿಗೆ ಕೋಕೋಪೀಟ್ ಹಾಕೋದ್ರಿಂದ ಏನೇನು ಉಪಯೋಗ ಇದೆ, ಕೋಕೋಪೀಟ್ ಯಾಕೆ ಮಶ್ರೂಮ್ಸ್ಗೆ ಯೂಸ್ ಮಾಡ್ತಾರೆ, ಅದರಲ್ಲಿ ನಮಗಿರೋ ಬೆನಿಫಿಟ್ಸ್ ಏನಂತ ಹೇಳಬೇಕು ಅಂದ್ಕೊಂಡಿದ್ದೆ. ಕೋಕೋಪೀಟ್ನ ಜಾಸ್ತಿ ಯೂಸ್ ಮಾಡೋದು ಬಂದು ನಾವು ಮಿಲ್ಕಿ ಮಶ್ರೂಮ್ ಮಾತ್ರನೇ ಯೂಸ್ ಮಾಡೋದು. ಮತ್ತು ಆಯಿಸ್ಟರ್ ಮಶ್ರೂಮ್ಗೆ ನಾವೇನು ಕೋಕೋಪೀಟ್ ಅದು ಯೂಸ್ ಮಾಡಲ್ಲ. ಇದು ಕೋಕೋಪೀಟನ್ನು ನಾವು ಕೇಸಿಂಗ್ ಮಾಡೋಕ್ಕೋಸ್ಕರನೇ ನಾವು ಯೂಸ್ ಮಾಡ್ತೀವಿ. ಸೊ ಕೇಸಿಂಗ್ ಅನ್ನೋದು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಾವು ಡಾರ್ಕ್ ರೂಮ್ಗೆ ಬೆಡ್ಸ್ ಎಲ್ಲ ಫಿಲ್ ಮಾಡಿ ಡಾರ್ಕ್ ರೂಮಲ್ಲಿ ಇಕ್ಕಿದ ನಂತರ ಆಫ್ಟರ್ 21 ಡೇಸ್ ಆದಮೇಲೆ ನಾವು ಬ್ಯಾಗ್ ಮೇಲೆ ಕೇಸಿಂಗ್ ಅನ್ನೋದು ಹಾಕ್ತೀವಿ. ಸೊ ಕೇಸಿಂಗ್ ಅನ್ನೋದು ಹಾಕೋವಾಗ ನಾವು ಅದರಲ್ಲಿ ಸಾಯಿಲು, ಕೋಕೋಪೀಟು, ಚಾಕ್ ಪೌಡರು ಅನ್ನೋದು ಮಶ್ರೂಮ್ ಬೇಕಾಗಿರೋ ಮೆಟೀರಿಯಲ್ಸ್ನ, ರಾ ಮೆಟೀರಿಯಲ್ಸ್ನ ಅದರಲ್ಲಿ ಸ್ಟೆರಿಲೈಸ್ ಮಾಡಿ ಸೊ ಕೋಕೋಪೀಟ್ ನಾವು ಆ್ಯಡ್ ಮಾಡ್ತೀವಿ. ಆ ಕೋಕೋಪೀಟ್ ನಾವು ಆ್ಯಡ್ ಮಾಡಿಬಿಟ್ಟು ನಾವು ಡೈಲಿ ಅದಕ್ಕೆ ವಾಟರಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ. ಸೊ ವಾಟರಿಂಗ್ ಸ್ಟಾರ್ಟ್ ಮಾಡೋವಾಗ ಅದರಲ್ಲಿ ನಾವು ಕೋಕೋಪೀಟ್ ಆ್ಯಡ್ ಮಾಡಿರೋದ್ರಿಂದ ಆ ವಾಟರಿಂಗ್ ಏನಾಗುತ್ತಂದರೆ ತೇವಾಂಶ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಕೋಕೋಪೀಟ್. ಸೊ ನಮ್ಗೆ ಆ ತೇವಾಂಶ ಇರೋದ್ರಿಂದ ಹೆಚ್ಚು ಕಡಿಮೆ pH ವ್ಯಾಲ್ಯೂಸು ಇಲ್ಲ ಮೇಂಟೆನೆನ್ಸ್ ಅನ್ನೋದು ಬಿಸಿಯಾಗಿರೋದು, ಕ್ಲೈಮೇಟ್ ಏನಾದರೂ ಚೇಂಜಸ್ ಬಂದ್ರೂ ಜಾಸ್ತಿ ಡ್ರೈ ಆಗೋದ್ರೆ ಅದು ಕೋಕೋಪೀಟ್ ಅನ್ನೋದು ತಡೆಯುತ್ತೆ. ಮತ್ತು ಕೋಕೋಪೀಟ್ನಲ್ಲಿ ನಮಗೆ ಒಳ್ಳೆ ಪೋಷಕಾಹಾರ ಇರೋದರಿಂದ ಮಶ್ರೂಮ್ ಬೆಳೆಯೋಕ್ಕೂ ಪೂರ್ತಿ ಸಹಕಾರ ಇದರಿಂದ ಲಭ್ಯವಾಗುತ್ತೆ. ಸೊ ಇದೇ ಥರ ನಮಗೆ ಮಿಲ್ಕಿ ಮಶ್ರೂಮ್ ಬೆಳಿಬೇಕು ಅಂದ್ಕೊಂಡಿರೋರಿಗೆ ಕೋಕೋಪೀಟ್ ಅನ್ನೋದು ತುಂಬ ಹೆಲ್ಪ್ಫುಲ್ಲಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಮಶ್ರೂಮ್ ಬೆಳಿಬೇಕು ಅಂದ್ಕೊಂಡಿರೋರು 21 ಡೇಸ್ ಆದಮೇಲೆ ಕೋಕೋಪೀಟು ಮತ್ತು ಸಾಯಿಲು ಆ್ಯಡ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಹಾಕಿದರೆ ನಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಮತ್ತು ಒಳ್ಳೆ ಕ್ರಾಪ್ ಅನ್ನೋದು ಸಿಗುತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಮಗೆ ಚೆನ್ನಾಗಿ ಮಶ್ರೂಮ್ ಅನ್ನೋದು ಬೆಳೆಯೋ ಅವಕಾಶ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಕಡೆಯಿಂದ ನಿಮಗೂ ಒಂದು ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅನ್ಕೊತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಮುಗಿತಾ ಇದ್ದೀನಿ. ಥ್ಯಾಂಕ್ ಯು.